ಇವತ್ತು ಒಂದು ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಶಾಸಕ ಮುನಿರತ್ನ ಅನ್ನುವಂತಾಗಿದೆ. ಕಾರಣ ಡಿಕೆ ಶಿವಕುಮಾರ್ ಅವರು ವೇದಿಕೆಯಲ್ಲಿ ಕೂತು ಮುನಿರತ್ನ ಅವರ ನಡೆದುಕೊಂಡು ಹೋಗಬೇಕಾದ್ರೆ ಕರಿ ಟೋಪಿ ಎಂಎಲ್ಎ ಅಂತ ಕರೀತಾರೆ. ಈ ಕದನ ರಾಜಕಾರಣದಲ್ಲಿ ತಾರಕಕ್ಕೆ ಏರ್ತಾ ಇದೆ. ಇದಾದ ಬಳಿಕ ಪ್ರತಿಭಟನೆಗಿಳಿತಾರೆ. ಆಗ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನ ಮಾಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರೊಬ್ಬ ಮುನಿರತ್ನ ಅವರ ತಲೆ ಮೇಲಿದ್ದಂತ ಟೋಪಿಯನ್ನ ಕಿತ್ತೆಸಿದ್ದಾನೆ. ಎಚ್ಎಂಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪೊಲೀಸರು ಕರೆದುಕೊಂಡು ಹೋಗಬೇಕಾದ್ರೆ ಈ ಘಟನೆ ಆಗಿದೆ. ಇವತ್ತು ಒಂದು ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಶಾಸಕ ಮುನಿರತ್ನ ಅನ್ನುವಂತಾಗಿದೆ. ಕಾರಣ ಡಿಕೆ ಶಿವಕುಮಾರ್ ಅವರು ವೇದಿಕೆಯಲ್ಲಿ ಕೂತು ಮುನಿರತ್ನ ಅವರ ನಡೆದುಕೊಂಡು ಹೋಗಬೇಕಾದ್ರೆ ಕರಿ ಟೋಪಿ ಎಂಎಲ್ಎ ಅಂತ ಕರೀತಾರೆ. ಈ ಕದನ ರಾಜಕಾರಣದಲ್ಲಿ ತಾರಕಕ್ಕೆ ಏರ್ತಾ ಇದೆ. ಇದಾದ ಬಳಿಕ ಪ್ರತಿಭಟನೆಗಿಳಿತಾರೆ. ಆಗ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನ ಮಾಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರೊಬ್ಬ ಮುನಿರತ್ನ ಅವರ ತಲೆ ಮೇಲಿದ್ದಂತ ಟೋಪಿಯನ್ನ ಕಿತ್ತೆಸಿದ್ದಾನೆ. ಎಚ್ಎಂಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪೊಲೀಸರು ಕರೆದುಕೊಂಡು ಹೋಗಬೇಕಾದ್ರೆ ಈ ಘಟನೆ ಆಗಿದೆ. ಇವತ್ತು ಒಂದು ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಶಾಸಕ ಮುನಿರತ್ನ ಅನ್ನುವಂತಾಗಿದೆ. ಕಾರಣ ಡಿಕೆ ಶಿವಕುಮಾರ್ ಅವರು ವೇದಿಕೆಯಲ್ಲಿ ಕೂತು ಮುನಿರತ್ನ ಅವರ ನಡೆದುಕೊಂಡು ಹೋಗಬೇಕಾದ್ರೆ ಕರಿ ಟೋಪಿ ಎಂಎಲ್ಎ ಅಂತ ಕರೀತಾರೆ. ಈ ಕದನ ರಾಜಕಾರಣದಲ್ಲಿ ತಾರಕಕ್ಕೆ ಏರ್ತಾ ಇದೆ. ಇದಾದ ಬಳಿಕ ಪ್ರತಿಭಟನೆಗಿಳಿತಾರೆ. ಆಗ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನ ಮಾಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರೊಬ್ಬ ಮುನಿರತ್ನ ಅವರ ತಲೆ ಮೇಲಿದ್ದಂತ ಟೋಪಿಯನ್ನ ಕಿತ್ತೆಸಿದ್ದಾನೆ. ಎಚ್ಎಂಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪೊಲೀಸರು ಕರೆದುಕೊಂಡು ಹೋಗಬೇಕಾದ್ರೆ ಈ ಘಟನೆ ಆಗಿದೆ.
ಇವತ್ತು ಒಂದು ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಶಾಸಕ ಮುನಿರತ್ನ ಅನ್ನುವಂತಾಗಿದೆ. ಕಾರಣ ಡಿಕೆ ಶಿವಕುಮಾರ್ ಅವರು ವೇದಿಕೆಯಲ್ಲಿ ಕೂತು ಮುನಿರತ್ನ ಅವರ ನಡೆದುಕೊಂಡು ಹೋಗಬೇಕಾದ್ರೆ ಕರಿ ಟೋಪಿ ಎಂಎಲ್ಎ ಅಂತ ಕರೀತಾರೆ. ಈ ಕದನ ರಾಜಕಾರಣದಲ್ಲಿ ತಾರಕಕ್ಕೆ ಏರ್ತಾ ಇದೆ. ಇದಾದ ಬಳಿಕ ಪ್ರತಿಭಟನೆಗಿಳಿತಾರೆ. ಆಗ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನ ಮಾಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರೊಬ್ಬ ಮುನಿರತ್ನ ಅವರ ತಲೆ ಮೇಲಿದ್ದಂತ ಟೋಪಿಯನ್ನ ಕಿತ್ತೆಸುತ್ತಾರೆ. ಎಚ್ಎಂಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪೊಲೀಸರು ಕರೆದುಕೊಂಡು ಹೋಗಬೇಕಾದ್ರೆ ಈ ಘಟನೆ ಆಗಿದೆ. ಇವತ್ತು ಒಂದು ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಶಾಸಕ ಮುನಿರತ್ನ ಅನ್ನುವಂತಾಗಿದೆ. ಕಾರಣ ಡಿಕೆ ಶಿವಕುಮಾರ್ ಅವರು ವೇದಿಕೆಯಲ್ಲಿ ಕೂತು ಮುನಿರತ್ನ ಅವರ ನಡೆದುಕೊಂಡು ಹೋಗಬೇಕಾದ್ರೆ ಕರಿ ಟೋಪಿ ಎಂಎಲ್ಎ ಅಂತ ಕರೀತಾರೆ. ಈ ಕದನ ರಾಜಕಾರಣದಲ್ಲಿ ತಾರಕಕ್ಕೆ ಏರ್ತಾ ಇದೆ. ಇದಾದ ಬಳಿಕ ಪ್ರತಿಭಟನೆಗಿಳಿತಾರೆ. ಆಗ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನ ಮಾಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರೊಬ್ಬ ಮುನಿರತ್ನ ಅವರ ತಲೆ ಮೇಲಿದ್ದಂತ ಟೋಪಿಯನ್ನ ಕಿತ್ತೆಸುತ್ತಾರೆ. ಎಚ್ಎಂಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪೊಲೀಸರು ಕರೆದುಕೊಂಡು ಹೋಗಬೇಕಾದ್ರೆ ಈ ಘಟನೆ ಆಗಿದೆ.